ಪ್ರಭು ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಜರುಗಿದ ಅಡ್ಡಪಲ್ಲಕ್ಕಿ ಮೆರವಣಿಗೆ. ಯಮಕನಮರಡಿ ಸ್ಥಳೀಯ ಸುಕ್ಷೇತ್ರ ಶೂನ್ಯ ಸಂಪಾದನಾ ಪೀಠ ಹುಣಸಿಕೊಳ್ಳ ಮಠದ ಪೂಜ್ಯರಾಗಿದ್ದ ಗುರುಸಿದ್ಧ ಮಹಾಸ್ವಾಮಿಗಳ 32ನೇ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಅಂಗವಾಗಿ ಆಯೋಜಿಸಲಾಗಿದ್ದ 7 ದಿನಗಳ ಆಧ್ಯಾತ್ಮಿಕ ಪ್ರವಚನ, ದಾನಿಗಳಿಗೆ ಸನ್ಮಾನ, ವೇದ ಮಠಾಧೀಶರಿಂದ ಆಶೀರ್ವಚನ ಇತ್ಯಾದಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಭಕ್ತಿಮಯವಾಗಿ ಜರುಗಿದವು. ದಿನಾಂಕ 25ರಂದು ಪೂಜ್ಯರ ಭಾವಚಿತ್ರದ ಅಡ್ಡಪಲ್ಲಕ್ಕಿ ಮೆರವಣಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಹರಗುರು ಚರಮೂರ್ತಿಗಳು ಉಪಸ್ಥಿತರಿದ್ದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಲ್ಲಕ್ಕಿ ಮೆರವಣಿಗೆ ಶ್ರೀ ಮಠಕ್ಕೆ ಆಗಮಿಸಿದ ಆಗ ಶ್ರೀ ಮಠದ ಪೂಜ್ಯರಾದ ಶ್ರೀ ರಾಚೋಟಿ ಮಹಾಸ್ವಾಮಿಗಳು ಶತಸ್ಥಳ ಧ್ವಜಾರೋಹಣ ನೆರವೇರಿಸಿ ಶ್ರೀಮಠಕ್ಕೆ ಬರಮಾಡಿಕೊಂಡು ನಂತರ ವೇದಿಕೆ ಮುಖಾಂತರ ಧರ್ಮಸಭೆಯ ಜರುಗಿತು. ಸಭೆಯಲ್ಲಿ ಮುಂದಿನ ವರ್ಷದ ಅಷ್ಟಶತಮಾನೋತ್ಸವ ಆಚರಿಸಲಾಗುವುದು. ಶ್ರೀಮಠಕ್ಕೆ 800 ವರ್ಷಗಳ ಇತಿಹಾಸವಿದ್ದು ಶ್ರೀಮಠವನ್ನು ಅನೇಕ ಹರಗುರು ಶರಣರು ಮುಂದುವರಿಸಿಕೊಂಡು ಬಂದು ಶ್ರೀಮಠಕ್ಕೆ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳನ್ನು ನೇಮಕ ಮಾಡಿ ಶ್ರೀಮಠದ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ಅಷ್ಟಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಅಲ್ಲದೆ ಶ್ರೀಮಠಕ್ಕೆ ಬೇಕಾಗುವ ಎಲ್ಲ ವಸ್ತುಗಳಾದ ಪಲ್ಲಕ್ಕಿ, ಶ್ರೀಗಳ ಮೆರವಣಿಗೆಗಾಗಿ ಬೆಳ್ಳಿ ಮೂರ್ತಿ ಮಾಡುವಷ್ಟರಲ್ಲಿ ಭಕ್ತರು ಮುಂದಾಗಿದ್ದು ತಮ್ಮ ತಮ್ಮ ದೇಣಿಗೆಯನ್ನು ಸಭೆಯಲ್ಲಿ ಪ್ರಕಟಿಸಿದರು. ತಾವೆಲ್ಲರೂ ಇದಕ್ಕೆ ಬರಬೇಕಾಗಿದೆ. ಆ ಪಲ್ಲಕ್ಕಿಯನ್ನು ತಗೊಂಡು ಮಂಗಳಾರತಿ ಮಾಡಿ ಮುಗಿಸ್ತೀವಿ. ಅದರಂತೆ ಬಸವ ತತ್ವ ಚಿಂತಕರು ಹಾಗೂ ಸಾಹಿತಿಗಳಾದ ಪ್ರೇಮಕ್ಕ ಅಂಗಡಿ ಅವರು ಮಾರ್ಮಿಕವಾಗಿ ಶ್ರೀಮಠದ ಪರಂಪರೆಯನ್ನು ತಮ್ಮ ಮಾತಿನಿಂದ ಭಕ್ತರ ಮನಕ್ಕೆ ಮುಟ್ಟುವಂತೆ ಮಾತನಾಡಿ ಶ್ರೀಮಠದ ಕುರಿತು ಸ್ವರಚಿತ ಕವನವನ್ನು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನು ಸನ್ಮಾನಿಸಲಾಯಿತು. ಪತ್ರಕರ್ತರು ಸೇರಿದಂತೆ ಮಹಾದಾನಿಗಳಾದ ಶ್ರೀ ಕಿರಣ್ ಸಿಂಗ್ ರಜಪೂತ್ ದಂಪತಿಗಳನ್ನು ವೇದಿಕೆ ಮುಖಾಂತರ ಸನ್ಮಾನಿಸಲಾಯಿತು. ಶ್ರೀಮಠದ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ಸಿದ್ಧ ಬಸವದೇವರು ಪ್ರಾರಂಭದಲ್ಲಿ ಎಲ್ಲ ಭಕ್ತರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಆಶೀರ್ವಚನ ಮಾಡಿದರು. ಅನೇಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಅಪಾರ ಶರಣೀಯರು ಉಪಸ್ಥಿತರಿದ್ದು ಶ್ರೀಗಳ ಕೃಪೆಗೆ ಪಾತ್ರರಾದರು. ಸಕಲ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮ ಉದ್ದಕ್ಕೂ ಪೊಲೀಸ್ ಇಲಾಖೆಯವರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡುವಲ್ಲಿ ಯಶಸ್ವಿಯಾದರು. ಅಲ್ಲದೆ ವಿದ್ಯುತ್ ಸರಬರಾಜು ಸುರಕ್ಷಿತವಾಗಿ ನಡೆಯುವಲ್ಲಿ ಉಪಸ್ಥಿತರಿದ್ದ ಲೈನ್ಮನ್ ವಿಭೂತಿ ಮಠ್ ಅವರನ್ನು ವೇದಿಕೆ ಮುಖಾಂತರ ಸನ್ಮಾನಿಸಲಾಯಿತು. ನಂತರ ಮಹಾಮಂಗಳಾರತಿ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು. ಶ್ರೀಮಠದಲ್ಲಿ ಬಸವಣ್ಣನವರ ಅಮೃತವಾಣಿಯಂತೆ ಶರಣರಿಗೆ ಬರುವವನಿಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಶ್ರೀಮಠದ ಆವರಣದಲ್ಲಿ ಶರಣೀಯರು ಉಪಸ್ಥಿತರಿರುವುದನ್ನು ಕಂಡರೆ ಶ್ರೀಮಠದಲ್ಲಿ ಮತ್ತೆ ಬಸವಣ್ಣನವರ ಭಕ್ತಿ ಭಾವ ತುಂಬಿ ತುಳುಕುವಂತಾಗಿತ್ತು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಬರ್ಕೊಂಡು ಹೋಗಿ ಅಂತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಭಾಳ ಮಂದಿಗೆ ಗೊತ್ತಿಲ್ಲ. ಔಷಧ ಕೊಡ್ತಾರೆ ಮತ್ತಿತರಿಗೆ ಅಷ್ಟೇ ಗೊತ್ತಿತ್ತು. ಆದರೆ ಅವರು ಸಂಸ್ಕೃತದಲ್ಲಿ ಅಗ್ರಗಣ್ಯ ಕವಿಗಳು, ಬಹಳಷ್ಟು ಜನ ಶಾಸ್ತ್ರಿಗಳು, ಬಹಳಷ್ಟು ಜನ ಸ್ವಾಮಿಗಳಿಗೆ ಅಂದಿನ ಕಾಲದಲ್ಲಿ ಸಂಸ್ಕೃತ ಪಾಠ ಪ್ರವಚನಗಳನ್ನು ಮಾಡುವ ಮುಖೇನ ನಾಡಿನ ಉತ್ತಮ ಸ್ವಾಮಿಗಳನ್ನಾಗಿ ನಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳವರು. ಅವರು ಮೂರ್ತಿ ಮೇಲೆ ಬಹಳ ಪ್ರೀತಿ ಇತ್ತು, ಮೂರ್ತಿಗಳ ಮೇಲೆ ಬಹಳ ಪ್ರೀತಿ ಇದ್ರು. ಅವರು ಮಾಡಿಕೊಟ್ಟಿರ್ತಕ್ಕಂಥ ಮೂರ್ತಿಗಳು ಇವತ್ತು ವಿಮಾನಗಳು ಹೋಗಿ ವಿದೇಶಗಳಲ್ಲಿ ಸಹಿತ ಬಹಳಷ್ಟು ಕಡೆ ಸ್ಥಾಪನೆ ಆಗಿದೆ.
ಅವರನ್ನು ಬಹಳ ಶ್ರದ್ಧೆಯಿಂದ ನೋಡ್ತಕ್ಕಂಥ ಡಾಕ್ಟರ್ ನಾಗಲೋಟಿ ಮಠ ಯಾವತ್ತಿಗೂ ಅವ್ರ ಪಾದ ಕೆಳಗೆ ಇರ್ತಾರೆ. ಗುರುಸಿದ್ಧ ಮಹಾಸ್ವಾಮಿಗಳವರ ಪಾದದಲ್ಲೇ ಇರ್ತಕ್ಕಂಥ ಡಾಕ್ಟರ್ ನಾಗಲೋಟಿ ಮಠ ಅವರಿಂದ ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ತಿಳಿತಾ ಇದ್ರು. ಅಂತ ಡಾಕ್ಟರ್ ನಾಗಲೋಟಿ ಮಠರು ನಿರಂತರವಾಗಿ ಅವರ ಹತ್ತಿರ ಬಂದು ಒಂದು ಪ್ರಶ್ನೆ ಒಂದು ಸಲ ಕೇಳಿದರು. ಅಲ್ಲ, ಬಂದವರಿಗೆಲ್ಲ ಪೇಪರ್ ಮಠ ಏನೋ ಕೊಡ್ತಿರ್ಲಿಲ್ಲ, ಯಾಕೆ? ಭಾಳ ಮಂದಿ ಥರ ಗೊತ್ತಿಲ್ಲ, ಅವ್ರು ಪೇಪರ್ ಮಠ ಕೊಡ್ತಿದ್ರು. ಅವ್ರು ಲಿಂಬಿ ಹುಳಿ ಪೇಪರ್ ಮಠ ಎನ್ನುವುದನ್ನು ಕೊಡ್ತಿದ್ರು, ಇದನ್ನೇ ಯಾಕೆ ಕೊಡ್ತೀರಿ ಯಾಕಂದ್ರೆ ಡಾಕ್ಟರ್ ಅಂತ ಕೇಳಿದ್ರು. ಬಿಸಿಲಾಗಿಂದ ಬಂದಿರ್ತಾರಪ್ಪ, ಅದು ಈ ವಿಟಮಿನ್ ಇರ್ತದ, ತಂಪಾಗ್ತದ, ಹುಳಿ ಹುಳಿ ಚಲೋ ಇರ್ತದ, ಅದು ತಂಪಾಗಿರಲಿ ಭಕ್ತರು ಅಂತ ಹೇಳಿ ಬಂದ ಕೂಡಲೇ ಅವ್ರು ಪೇಪರ್ ಮಠ ಕೊಡ್ತಿದ್ರು. ಅದು ಅಲ್ಲದೆ ನಮ್ಮದು ಹುಣಸಿಕೊಳ ಮಠ